ಎಲ್ಲರಿಗೂ ಸ್ವಾಗತ. ಪುನರ್ಮನನ ಹಾಳೆ 4 ಭಾಗಲಬ್ಧ ಸಂಖ್ಯೆಗಳು 4. ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಬಿಟ್ಟಿರುವ ಸ್ಥಳಗಳನ್ನು ಪೂರ್ಣಗೊಳಿಸಿ. ಈ ಚಿತ್ರದಲ್ಲಿ ಒಟ್ಟು 2ರಲ್ಲಿ 1 ಬಣ್ಣ ಬಳಿಯಲಾಗಿದೆ, 2ರಲ್ಲಿ 1ಕ್ಕೆ ಬಣ್ಣ ಬಳಿಯಲಾಗಿದೆ. ಒಟ್ಟನ್ನು ಕೂಡಿಸಿದಾಗ 1/2 ಇಂಟು 2 2/2 2 ಕ್ಯಾನ್ಸಲ್ ಆಗಿ 1 ಪೂರ್ಣ ಸಂಖ್ಯೆ ಉಳಿಯುತ್ತದೆ. ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಪೂರ್ಣಗೊಳಿಸಿ. 1/3 + 1/3 1/3 ಇಲ್ಲಿ 2 ಇದೆ. 1/3 ಇಂಟು 2 ಈಸ್ ಈಕ್ವಲ್ ಟು 2/3. 2/5 2/5 2/5 ಒಟ್ಟು 3 2/5ಗಳಿವೆ. 2/5 ಇಂಟು 3 6/5 ಆಗುತ್ತದೆ. ಈ ಕೆಳಗಿನವುಗಳ ಗುಣಲಬ್ಧ ಕಂಡುಹಿಡಿಯಿರಿ. 3/4 ಇಂಟು 5 5 3 15/4 3 3 9/5 4 1 4/6. Still you can simplify. 2 2s are 4, 2 3s are 6, 2/3. 12 5s are 60, 60/11, 60/11. ಒಂದು ರೊಟ್ಟಿಯನ್ನು 2 ಸಮಭಾಗಗಳನ್ನಾಗಿ ಮಾಡಲಾಗಿದೆ. ಹಾಗಾದರೆ ಪ್ರತಿ ಭಾಗದ ಭಿನ್ನರಾಶಿಯ ರೂಪ 1/2. ಎಷ್ಟು ಅರ್ಧ ಭಾಗಗಳನ್ನು ಸೇರಿಸಿದರೆ ಒಂದು ಪೂರ್ಣ ರೊಟ್ಟಿ ಸಿಗುತ್ತದೆ? 2 ಅರ್ಧ ಭಾಗಗಳನ್ನು ಸೇರಿಸಿದರೆ ಒಂದು ಪೂರ್ಣ ರೊಟ್ಟಿ ಸಿಗುತ್ತದೆ. 4 ಡಿವೈಡೆಡ್ ಬೈ 1/2 + 1/2 ಇದು 1 ಆಗುತ್ತದೆ. 4 ಡಿವೈಡೆಡ್ ಬೈ 1/5 ಇದನ್ನು ಹೇಗೆ ಬಿಡಿಸುತ್ತೀರಿ ಎಂದು ಕೇಳಿದಾಗ 4 ಇಂಟು ಇದನ್ನು ರೆಸಿಪ್ರೋಕಲ್ ಆಗಿ ತೆಗೆದುಕೊಳ್ಳಬೇಕು. 4 ಇಂಟು 5 20. 20ಯನ್ನು 4ರಿಂದ ಭಾಗಿಸಿದಾಗ 80 ಸಿಗುತ್ತದೆ. 60ನ್ನು 5ರಿಂದ ಗುಣಿಸಿದಾಗ 300 ಸಿಗುತ್ತದೆ. 14/5ನ್ನು 20/7ರಿಂದ ಗುಣಿಸಿದಾಗ 5 1 5 4 7 1 7 2 4 2 8. 1/2 ಅನ್ನು 2ರಿಂದ ಗುಣಿಸಿದಾಗ ಆನ್ಸರ್ 1 ದೊರಕುತ್ತದೆ. ಹೀಗೆ ನಾವು ಭಿನ್ನರಾಶಿಯ ಸಮಸ್ಯೆಗಳನ್ನು ಬಿಡಿಸಬಹುದು. ಭಾಗಲಬ್ಧ ಸಂಖ್ಯೆಗಳು 5. ಪುನರ್ಮನನ ಹಾಳೆ 5. ಈ ಚಿತ್ರಗಳನ್ನಿರುವನ್ನು ಭಿನ್ನರಾಶಿಗಳೊಂದಿಗೆ ಹೊಂದಿಸಿ ಬರೆಯಿರಿ. 1/3 ಇಂಟು 3 3 ಕ್ಯಾನ್ಸಲ್ ಆಗುತ್ತದೆ. ಇಲ್ಲಿ 1 ಪೂರ್ಣ ಉತ್ತರ ಸಿಗುತ್ತದೆ. 3 ಕ್ಯಾನ್ಸಲ್ ಆಗಿ 3/3 ದಟ್ ಈಸ್ 1. ಇಲ್ಲಿ 1 ಪೂರ್ಣ ಸಂಖ್ಯೆಯನ್ನು ಈ ಚಿತ್ರವು ಹೇಗೆ ಸರಿಯಾಗಿ ಹೊಂದುತ್ತದೆ. ಇಲ್ಲಿ 10/6 ಇಂಟು 1/2 10/6 ಇಂಟು 1/2 2 1 2 5 5/6. ಒಟ್ಟು 6ರಲ್ಲಿ 5ಕ್ಕೆ ಬಣ್ಣ ಬಳಿಯಲಾಗಿದೆ. ಇಲ್ಲಿ ಒಟ್ಟು 6 ಭಾಗಗಳಲ್ಲಿ 5ಕ್ಕೆ ಬಣ್ಣ ಬಳಿಯಲಾಗಿದೆ. ಇದು ಸರಿಯಾದ ಉತ್ತರ. ಬಿಗೆ ಸರಿಯಾದ ಉತ್ತರ. ಸಿ 3 ಇಂಟು 1 3/4 ಒಟ್ಟು 4ರಲ್ಲಿ 1ಕ್ಕೆ ಬಣ್ಣ ಬಳಿಯಲಾಗಿದೆ. 4ರಲ್ಲಿ 1ಕ್ಕೆ ಬಣ್ಣ ಬಳಿಯಲಾಗಿದೆ. ಇದು ಸಿಗೆ ಸರಿಯಾದ ಉತ್ತರ. ಡಿ ಈಸ್ 4/5. 5ರಲ್ಲಿ 4ಕ್ಕೆ ಬಣ್ಣ ಬಳಿಯಲಾಗಿದೆ. 5ರಲ್ಲಿ 4ಕ್ಕೆ ಬಣ್ಣ ಬಳಿಯಲಾಗಿದೆ. ಇದು ಡಿಗೆ ಸರಿಯಾದ ಉತ್ತರ ಆಗುತ್ತದೆ. ಈ ಚಿತ್ರವು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ. 10ರ 1/2 10 ಇಂಟು 1/2 2 1 2 5 2 1 2 5 ಉತ್ತರ. 0.6 ಇಂಟು 3/2 2 1 0.3 0.3 ಇಂಟು 3 is 0.9. 40 ಇಂಟು 1/4 4 1 4 10 0.025 ಇಂಟು 0.4/0.5 0.025 ಇಂಟು 0.4 ಡಿವೈಡೆಡ್ ಬೈ 0.5. ಇದನ್ನು ಹೇಗೆ ಬಿಡಿಸುವಿರಿ ಎಂದು ಕೇಳಿದಾಗ ಇಲ್ಲಿ ನಾನು ಬಿಡಿಸಲು ಪ್ರಯತ್ನ ಪಡುತ್ತೇನೆ. 0.025 ಇಂಟು 0.4 ಡಿವೈಡೆಡ್ ಬೈ 0.5 0.025 ಅನ್ನು 25 ಡಿವೈಡೆಡ್ ಬೈ 1000 ಅಂತಲೂ 0.4 ಅನ್ನು 0.5 ಅನ್ನು 4/5 ಅಂತಲೂ ಬರೆಯುತ್ತೇನೆ. 5 1 5 5 5 1 5 200 4 1 450 1/50 ಸರಿಯಾದ ಉತ್ತರ ಆಗುತ್ತದೆ. 1/50 ಸರಿಯಾದ ಉತ್ತರ ಆಗುತ್ತದೆ. ಅದೇ ಥರನಾಗಿ ಚಿತ್ರದಲ್ಲಿರುವ ಒಟ್ಟು ಸಂಖ್ಯೆಯ 1/2ರಷ್ಟು ಭಾಗಕ್ಕೆ ಬಣ್ಣ ಹಚ್ಚಿ ದಶಮಾಂಶ ರೂಪದಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ. ದಶಮಾಂಶ ರೂಪದಲ್ಲಿ ಇಲ್ಲಿ ಒಟ್ಟು 8 ವಿಭಾಗಗಳಿವೆ. ಈ ಚಿತ್ರದಲ್ಲಿ ಒಟ್ಟು 2 3 4 5 ಒಟ್ಟು 8 ಚಿತ್ರಗಳಲ್ಲಿ ಅರ್ಧ ಎಂದರೆ 4 ಚಿತ್ರಗಳಿಗೆ ಬಣ್ಣ ಬಳಿಯಿರಿ ಎಂದು ಹೇಳಿದ್ದಾರೆ. 4 ಭಾಗಗಳಿಗೆ ಬಣ್ಣ ಬಳಿಯಿರಿ ಎಂದು ಹೇಳಿದ್ದಾರೆ. ಚಿತ್ರದಲ್ಲಿರುವ 3/5ರಷ್ಟು ಭಾಗಕ್ಕೆ ಬಣ್ಣ ಬಳಿಯಿರಿ ಮತ್ತು ದಶಮಾಂಶ ರೂಪದಲ್ಲಿ ಬರೆಯಿರಿ. ಇಲ್ಲಿ ಒಟ್ಟು 10
ಸರ್ಕಲ್ ವೃತ್ತಗಳಿವೆ. ಅದರಲ್ಲಿ 3/5 3/5 ಇಂಟು 10, 5 1 5 2 3 2 6. 6 ವೃತ್ತಗಳಿಗೆ ಬಣ್ಣ ಬಳಿಯಬೇಕು ಎಂದು ಹೇಳಿದ್ದಾರೆ. 6 ವೃತ್ತಗಳಿಗೆ ಬಣ್ಣ ಬಳಿಯಿರಿ ಎಂದು ಹೇಳಿದ್ದಾರೆ. 6 ವೃತ್ತಗಳಿಗೆ ಬಣ್ಣ ಬಳಿಯಿರಿ ಎಂದು ಹೇಳಿದ್ದಾರೆ. ಹೀಗೆ ನಾವು ಈ ಉತ್ತರವನ್ನು ಕಂಡುಹಿಡಿದೆವು. ಚಿತ್ರದಲ್ಲಿರುವ 2/3 ಭಾಗಕ್ಕೆ ಇಲ್ಲಿ ಒಟ್ಟು 1 2 3 4 5 6 2/3 ಇಂಟು 9 9 ಭಾಗಗಳಲ್ಲಿ 2/3ಗೆ 3 1 3 3 3 2 6 6 ದಳಗಳಿಗೆ ಬಣ್ಣ ಹಚ್ಚಿರಿ ಎಂದು ಹೇಳಿದ್ದಾರೆ. 6 ದಳಗಳಿಗೆ ಬಣ್ಣ ಹಚ್ಚಿರಿ ಎಂದು ಹೇಳಿದ್ದಾರೆ. 6 ದಳಗಳಿಗೆ. ಹೀಗೆ ಇದು ಸರಿಯಾದ ಉತ್ತರ ಆಗಿರುತ್ತದೆ. ಪುನರ್ಮನನ ಹಾಳೆ 5 ಭಾಗಲಬ್ಧ ಸಂಖ್ಯೆಗಳು 5ರಲ್ಲಿ 4ನೆಯ ಪ್ರಶ್ನೆ. ಅನಿತಾ ಮತ್ತು ಅರ್ಪಿತಾ ಸಹೋದರಿಯರು ಪ್ರವಾಸಕ್ಕೆ ಹೊರಟರು. ಅವರ ತಾಯಿ ಪ್ರವಾಸಕ್ಕೆಂದು ₹100 ಹಣ ಕೊಟ್ಟರು. ಅದರಲ್ಲಿ ಅರ್ಪಿತಾ 3/5 ಹಣವನ್ನು ಖರ್ಚು ಮಾಡಿದಳು. ಉಳಿದ ಹಣವನ್ನು ಅರ್ಪಿತಾ ಖರ್ಚು ಮಾಡಿದಳು. ಅನಿತಾ ಖರ್ಚು ಮಾಡಿದ ಹಣ 3/5 ಇಂಟು 100, 5 1 5 20 23 60. ಅನಿತಾ ಖರ್ಚು ಮಾಡಿದ ಹಣ ₹60. ಅರ್ಪಿತಾ ಖರ್ಚು ಮಾಡಿದ ಹಣ 100 ಮೈನಸ್ ₹60. ಒಟ್ಟು ₹40 ಅರ್ಪಿತಾ ಖರ್ಚು ಮಾಡಿದಳು. ಹೀಗೆ ನಾವು ಸಮಸ್ಯೆಯನ್ನು ಬಗೆಹರಿಸಿದೆವು. ಈ ಕೆಳಗಿನ ಭಿನ್ನ ರಾಶಿ ಅಥವಾ ದಶಮಾಂಶಗಳನ್ನು ಗುಣಿಸಿ ಗುಣಲಬ್ಧ ಕಂಡುಹಿಡಿಯಿರಿ. 1 ಇಂಟು 1 1, 2 ಇಂಟು 2 4, 2 2 ಕ್ಯಾನ್ಸಲ್ ಆಗುತ್ತದೆ. 5/3. 9 8 72. 9 8 72. ನಾನು ಹಿಂದುಗಡೆ 0 ಬರೆದುಕೊಳ್ಳುತ್ತೇನೆ. ಇಲ್ಲಿ 4 ಡಿಜಿಟ್ ನಂತರ ಪಾಯಿಂಟ್ ಇಡಬೇಕು, ಬಿಂದು ಇಡಬೇಕು. 0.0072. ಅಗೇನ್ 72 ಇಂಟು 56. ಇವುಗಳನ್ನು ಗುಣಿಸೋಣ. ಮೊದಲಿಗೆ 72 ಇಂಟು 56. ಇವುಗಳ ಗುಣಲಬ್ಧವನ್ನು ಕಂಡುಹಿಡಿದು 4 ಸಂಖ್ಯೆಗಳ ನಂತರ ಬಿಂದುವನ್ನು ಇಡಬೇಕು. 72 ಇಂಟು 50 ಪ್ಲಸ್ 6. 0 5 2 10, 5 7 35 ಪ್ಲಸ್ 1 36. ಈಗ 6ರಿಂದ ಗುಣಿಸೋಣ. 6 2 12, 6 7 42 ಪ್ಲಸ್ 1 43, 2 3 10 4, 4032. 4032. ಇಲ್ಲಿ 4 ಡಿಜಿಟ್ ಹಿಂದೆ ದಶಮಾಂಶ ಬಿಂದುವನ್ನು ಇಡಬೇಕು. 0.4032. ಇದಕ್ಕೆ ಉತ್ತರ 40. ಡಿವಿಷನ್ ಇದ್ದಿದ್ದು ಇಂಟು ಆಗುತ್ತದೆ. 5/8. 8 1 8 5 5 5 25. ಉತ್ತರ 25. ಮೈನಸ್ 10 ಇಂಟು 3/5. ಇದು 40 ಇಂಟು 1/0.04. 1/0.04 ಅನ್ನು ಹೇಗೆ ಬರೆಯುತ್ತೀರಿ? 40 ಡಿವೈಡೆಡ್ ಬೈ 0.04. 40 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 100. 100 will go to the numerator. 100 ಮೇಲೆ ಬರುತ್ತೆ. 4 1 4 10. 10 ಇಂಟು 100, 1000. ಉತ್ತರ 1000. 1000. ಇಲ್ಲಿ ಮೈನಸ್ 10ಅನ್ನು 3/5ರಿಂದ ಗುಣಿಸೋಣ. 5 1 5 2 ಮೈನಸ್ 2 ಇಂಟು 3 ಮೈನಸ್ 6. 100 ಡಿವೈಡೆಡ್ ಬೈ 0.25. 100 ಡಿವೈಡೆಡ್ ಬೈ 0.25. 100 ಡಿವೈಡೆಡ್ ಬೈ 0.25 ಅನ್ನು ನಾವು 25/100. 100 ನ್ಯೂಮರೇಟರ್ಗೆ ಹೋಗುತ್ತದೆ. 25 ಇಂದ 25 4 4 ಇಂಟು 100 400. ಅದೇ ಥರನಾಗಿ 4/5 ಡಿವೈಡೆಡ್ ಬೈ 2. 4/5 ಇಂಟು ಗುಣಾಕಾರ 1/2 ಆಗುತ್ತದೆ. 1 1 1 2 2 1 2 2 2/5. ಅದೇ ಥರನಾಗಿ 5/7 ಅನ್ನು -5ರಿಂದ ಭಾಗಿಸಿ ಎಂದು ಹೇಳಿದ್ದಾರೆ. 5/7 ಇಂಟು -1/5. 5 ಕ್ಯಾನ್ಸಲ್ಸ್. -1/7. ಅದೇ ಥರನಾಗಿ 62.4 ಡಿವೈಡೆಡ್ ಬೈ 12. 12 1 12 5 60. 2 ರಿಮೇನ್ಸ್. 12 2 24. 5.2 ಸರಿಯಾದ ಉತ್ತರ. ಅದೇ ಥರನಾಗಿ 3/5 ಇಂಟು 2/4 ಇಂಟು 2/9. 2 1 2 2 ಇಂಟು 2/9. 2 2 ಕ್ಯಾನ್ಸಲ್ ಆಗುತ್ತೆ. 3 1 3 3 1/5 ಇಂಟು 3 15. ಅದೇ ಥರನಾಗಿ 2/5 ಡಿವೈಡೆಡ್ ಬೈ 5 3 15. 15 ಪ್ಲಸ್ 4 19/3 ಇಂಟು 1/7. 2/5 ಇಂಟು 3/19 ಇಂಟು 1/7.
ಇಲ್ಲಿ ಯಾವ ಸಂಖ್ಯೆಯೆಂದು ಗುಣಿಸಲು ಭಾಗಿಸಲು ಬರುವುದಿಲ್ಲ. 3 2 6, 19 5 7 5 35 ಇಂಟು 19. ಅದೇ ಥರನಾಗಿ 12.56 ಡಿವೈಡೆಡ್ ಬೈ 0.4 ಇಂಟು 3.2. 4 1s are 4 8s are directly you can do. 8 6 are 48 carry 4, 8 5 are 40, 40 plus 4 44 carry 4, 8 2s are 16, 16 plus 4 20, 8 1s are 8 plus 2 10. 100.48 ಭಾಗಲಬ್ಧ ಸಂಖ್ಯೆ 6. ಪುನರ್ಮನನ ಹಾಳೆ 6. ಸಂಖ್ಯಾ ರೇಖೆಯನ್ನು ಬಳಸಿ ಮೊತ್ತ ಕಂಡುಹಿಡಿಯಿರಿ. ಕೊಟ್ಟಿರುವ ಮಾದರಿಯಂತೆ ಪ್ರಶ್ನೆಗಳನ್ನು ಬಿಡಿಸಿರಿ ಎಂದು ಹೇಳಿದ್ದಾರೆ. -3 ಮತ್ತೆ ಅದಕ್ಕೆ 4 ಕೂಡಿಸೋಣ. 4 ಮುಂದೆ ಹೋಗಿ, 4 ಅಂಕೆ ಮುಂದೆ ಹೋಗಿ. 1 2 3 4. ಉತ್ತರ 1. -3 + 4 is 1. ಅದೇ ಥರನಾಗಿ -3 ಹಿಂದುಗಡೆ ಬನ್ನಿ, -3. ಅದೇ ಥರನಾಗಿ -2 ಮತ್ತೆ 2 ಸಂಖ್ಯೆ ಹಿಂದೆ ಹೋಗಿ, -2 -3 -2 -5. ಸಂಖ್ಯಾ ರೇಖೆಯನ್ನು ಉಪಯೋಗಿಸದೆ ಮೊತ್ತ ಕಂಡುಹಿಡಿಯಿರಿ. +4 +2 +6 -5 -6 -11 ಎರಡನ್ನು ಕೂಡಿಸೋಣ. -8 + 2 -6 ದೊಡ್ಡಂಕಿಯ ಚಿಹ್ನೆ, ಇಲ್ಲಿ ವ್ಯವಕಲನ ಮಾಡಿ ದೊಡ್ಡಂಕಿಯ ಚಿಹ್ನೆ. +16 -4 12. 16ರಲ್ಲಿ 4 ತೆಗೆದರೆ 12. 9 ಬದಿಗೆ ತನ್ನಿ, 0 -9 9. -6 ಬದಿಗೆ ತನ್ನಿ, 6 + 3 9. -8 ಬಲಗಡೆ ತನ್ನಿ, -18 + 10 28. ಅದೇ ಥರನಾಗಿ -8 ಬಲಗಡೆ ತನ್ನಿ, -10 + 8. Take -6 to the right hand side, +6. -10 + 6 -4. ಅದೇ ಥರನಾಗಿ ಮೊತ್ತವನ್ನು ಕಂಡುಹಿಡಿಯಿರಿ. -8 + × -12 +7 +15. +15 + 7 22 ಆಗುತ್ತದೆ, +22. -8 -12 -20 22 -22. ಅದೇ ಥರನಾಗಿ 38 + × -14 + × -60 + × -19. 38 - 14 is 24. -60 -19 24. -60 -17 -79. ಅದೇ ಥರನಾಗಿ 74 -20 79 -24 ಮಾಡಿದಾಗ 9 - 4 5, 7 - 2 is 5. -55 ದೊಡ್ಡಂಕಿಯ ಚಿಹ್ನೆ ಮೈನಸ್ ಆಗಿದೆ, ಆದ್ದರಿಂದ -55. ಈ ಕೆಳಗೆ ಕೊಡಲಾದ ಸೂಚನೆಯಂತೆ ಪ್ರಶ್ನೆಗಳನ್ನು ಉತ್ತರಿಸಿ. -44ರಿಂದ -75 ಕಳೆಯಿರಿ. -44 -× +77 -44 33 is the answer. ಅದೇ ಥರನಾಗಿ -300ರಿಂದ +257 ಕಳೆಯಿರಿ. -557 ಆಗುತ್ತದೆ. ಇವೆರಡನ್ನು ಕೂಡಿಸಬೇಕು. ಅದೇ ಥರನಾಗಿ ಒಂದು ಉಡುಗೊರೆಯನ್ನು ಒಂದು ಬಾಕ್ಸ್ನಲ್ಲಿ ಪ್ಯಾಕ್ ಮಾಡಿದಾಗ ಅದರ ತೂಕವು 2203/4 ಗ್ರಾಮ್ ಇರುತ್ತದೆ. ಉಡುಗೊರೆಯ ತೂಕವು 806/8 ಗ್ರಾಮ್ ಆಗಿದ್ದರೆ ಬಾಕ್ಸ್ನ ತೂಕವೆಷ್ಟು? ಟೋಟಲ್ ವೇಟ್ನಲ್ಲಿ, ಒಟ್ಟು ತೂಕದಲ್ಲಿ 806/8 ಗ್ರಾಮ್ ತೂಕವನ್ನು ತೆಗೆಯೋಣ. ಇಲ್ಲಿ 4 ಮತ್ತು 8ರ ಲಸ 8 ಆಗಿರುತ್ತದೆ. LCM of 4 and 8. 4 1 4 2 2 4 8. ಇಲ್ಲಿ 1ರಿಂದ, ಇಲ್ಲಿ 2ರಿಂದ, ಇಲ್ಲಿ 1ರಿಂದ. 2 3 6, 2 2 4, 2 2 4. -806. 6 - 6 0, 0 - 0 0. 14 - 8 6, carry 1. 4 - 1 3. Divided by 8. 8 4s are 32. 8 1s are 8. 8 4s are 32. 4 remains. 8 5s are 40. 450 ಗ್ರಾಮ್. ಬಾಕ್ಸ್ನ ತೂಕವು 450 ಗ್ರಾಮ್ ಆಗಿರುತ್ತದೆ. ಒಂದು ಚೌಕಾಕಾರದ ಜಮೀನಿನ ಒಂದು ಬಾಹುವಿನ ಉದ್ದ 6/3 ಮೀಟರ್, ಅಂದರೆ 2 ಮೀಟರ್ ಆಗಿದೆ. ಎಲ್ಲ ಬಾಹುಗಳ ಅಳತೆ 2 ಮೀಟರ್. ಆ ಜಮೀನಿನ ವಿಸ್ತೀರ್ಣ ಕಂಡುಹಿಡಿಯಿರಿ. ಜಮೀನಿನ ವಿಸ್ತೀರ್ಣ 2 × 2 4 ಮೀಟರ್ ಸ್ಕ್ವಯರ್ ಆಗಿದೆ. 1 ಲೀಟರ್ ಪೆಟ್ರೋಲ್ನ ಬೆಲೆ
103.75 ರೂಪಾಯಿ ಆದರೆ 5.5 ಲೀಟರ್ ಪೆಟ್ರೋಲ್ನ ಬೆಲೆ ಎಷ್ಟು? 103.75 5.5ರಿಂದ ಗುಣಿಸಿ. 5 2s 5 11s 5 2s 20 5 2s 10 5 7 0 5 7s 35 2 remains 5 5s 35. ಅದೇ ಥರನಾಗಿ 5 ಮತ್ತೆ 5 ಇಂದ 5 4s 5 4s 20 5 1s 5 5 5s 25 415 into 11 415 11 5s 55 11 1s 11 plus 5 16 11 4s 44 plus 1 45 4 5 6 5 divided by 2 8 1s 8 5s 40 56 8 7s 56 0.86 48 570.6 ರೂಪಾಯಿ ಆಗುತ್ತದೆ. ಒಂದು ತೋಟದಲ್ಲಿ ಸಮಾನ ಅಂತರದಲ್ಲಿ ಸಾಲಾಗಿ ನೆಟ್ಟ 4 ಮರಗಳಿವೆ. 2 ಮರಗಳ ನಡುವಿನ ದೂರ 1/3/4 ಮೀಟರ್ ಆದರೆ ಮೊದಲನೇ ಮತ್ತು ನಾಲ್ಕನೆಯ ಮರಗಳ ನಡುವಿನ ದೂರ ಎಷ್ಟು? ಒಟ್ಟು 4 ಮರಗಳಿವೆ ಎಂದಿಟ್ಟುಕೊಳ್ಳೋಣ. ಮೊದಲನೆಯ ಮರ, ಎರಡನೆಯ ಮರ, ಮೂರನೆಯ ಮರ ಮತ್ತು ನಾಲ್ಕನೆಯ ಮರ. 2 ಮರಗಳ ನಡುವಿನ ಒಟ್ಟು ದೂರ 1/3/4 ಇಲ್ಲಿ ಒಂದನೇ ಮರ, ಎರಡನೇ ಮರ, ಮೂರನೇ ಮರ, ನಾಲ್ಕನೇ ಮರ. ಮೊದಲ ಮತ್ತು ನಾಲ್ಕನೆಯ ಮರಗಳ ನಡುವಿನ ದೂರ 3 ಇಂಟು 3 ಬಾರಿ 3 ಇಂಟು 1/3/4 3 ಇಂಟು 4 1 4 4 ಪ್ಲಸ್ 3 7 3 ಇಂಟು 7/4 21/4 ಮೀಟರ್ ಆಗಿರುತ್ತದೆ. 21/4 ಮೀಟರ್ ಆಗಿರುತ್ತದೆ. 8.8 ಕಿಲೋಮೀಟರ್ ದೂರವನ್ನು ಸ್ಕೂಟಿಯಲ್ಲಿ ತಲುಪಲು ವಸುಂಧರಾ ತೆಗೆದುಕೊಂಡ ಸಮಯ 14.4 ನಿಮಿಷ. ಹಾಗಾದರೆ 1 ನಿಮಿಷದಲ್ಲಿ ಅವಳು ಕ್ರಮಿಸಿದ ದೂರ ಎಷ್ಟು? 14.4 ನಿಮಿಷಗಳಲ್ಲಿ 8.8 ಕಿಲೋಮೀಟರ್ ಆದರೆ 1 ನಿಮಿಷದಲ್ಲಿ 8.8 ಕಿಲೋಮೀಟರ್ ಡಿವೈಡೆಡ್ ಬೈ 14.4 ಮಿನಿಟ್ನಲ್ಲಿ ಎಷ್ಟು? 14.4. ಇದನ್ನು ನಾನು 88/144 ಅಂತ ಬರೆಯುತ್ತೇನೆ. 4ರಿಂದ ಭಾಗಿಸೋಣ. 4 2s 4 2s 4 2 3s 4 6 24 2 11s 2 18s 11/18 ಕಿಲೋಮೀಟರ್. ಅವಳು ಕ್ರಮಿಸಿದ ದೂರ 11/18 ಕಿಲೋಮೀಟರ್ 1 ನಿಮಿಷದಲ್ಲಿ ಆಗಿರುತ್ತದೆ. ಧನ್ಯವಾದಗಳು.